ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡುವಂತದ್ದು ಅಂದುಕೊಂಡಷ್ಟು ಸುಲಭ ಅಲ್ಲ. ಅದರಲ್ಲೂ ವಿಪರೀತ ಎತ್ತರ ಇರುವವರಿಗಂತೂ ಬಸ್ನ ಒಳಗಿನ ಕಡಿಮೆ ಜಾಗದಲ್ಲಿ ಓಡಾಡುವಂತದ್ದು ದೊಡ್ಡ ಸವಾಲೇ ಸರಿ. ತೆಲಂಗಾಣದ 6.6 ಅಡಿ ಎತ್ತರದ ಕಂಡಕ್ಟರ್ ಒಬ್ರು ಈಗ ಇದೇ ಕಾರಣಕ್ಕೆ ಸುದ್ದಿಯಾಗಿದ್ದಾರೆ. ತೆಲಂಗಾಣ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವ ಈ ವ್ಯಕ್ತಿ ಬರೋಬ್ಬರಿ 6 ಅಡಿ 6 ಇಂಚು ಎತ್ತರ ಇದ್ದಾರೆ. ಸಾಮಾನ್ಯವಾಗಿ ಬಸ್ಗಳ ಒಳಗಿನ ಎತ್ತರ ಇವರಿಗಿಂತ ಕಡಿಮೆ ಇರೋದ್ರಿಂದ ಪ್ರತಿ ಬಾರಿ ಟಿಕೆಟ್ ನೀಡಲು ಬಸ್ನೊಳಗೆ ಓಡಾಡುವಾಗ ಇವರು ಬಾಗಿ ನಡಿಬೇಕಾಗಿತ್ತು. ದಿನವಿಡೀ ಇದೇ ರೀತಿ ಬಾಗಿ ಕೆಲಸ ಮಾಡಿದ್ರಿಂದ ಅವರಿಗೆ ತೀವ್ರವಾದ ಕುತ್ತಿಗೆ ನೋವು ಮತ್ತು ಬೆನ್ನು ನೋವು ಕಾಣಿಸಿಕೊಂಡಿತ್ತು. ತಮ್ಮ ಆರೋಗ್ಯ ಸಮಸ್ಯೆಯ ಕುರಿತು ಅವರು ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ವೈದ್ಯರು ಕೂಡ ಅವರು ಬಾಗಿ ಕೆಲಸ ಮಾಡೋದನ್ನ ನಿಲ್ಲಿಸಬೇಕು ಎಂದು ಸಲಹೆ ನೀಡಿದ್ರು. ಈ ವಿಶೇಷ ಪರಿಸ್ಥಿತಿಯನ್ನ ಗಮನಿಸಿದ ತೆಲಂಗಾಣ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮಾನವೀಯತೆಯನ್ನ ಮೆರೆದಿದ್ದಾರೆ. ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡಲು ದೈಹಿಕವಾಗಿ ಕಷ್ಟಪಡ್ತಾ ಇದ್ದ ಅವರಿಗೆ ಈಗ ಸಂಸ್ಥೆಯು ಪರ್ಯಾಯ ಜವಾಬ್ದಾರಿಯನ್ನ ನೀಡಿದೆ. ಇನ್ನು ಮುಂದೆ ಅವರು ಬಸ್ನೊಳಗೆ ಓಡಾಡುವ ಬದಲಿಗೆ ಕಚೇರಿಯಲ್ಲಿ ಅಥವಾ ಬಾಗಿ ನಿಲ್ಲುವ ಅಗತ್ಯವಿಲ್ಲದ ಜಾಗದಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ. ಸಂಸ್ಥೆಯ ಈ ನಿರ್ಧಾರಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಇನ್ನು ಸಾಮಾನ್ಯ ಜನರಿಗಿಂತ ಎತ್ತರ ಆಗಿರುವಂತಹ ಈ ಕಂಡಕ್ಟರ್ ಬಸ್ ಪಕ್ಕದಲ್ಲಿ ನಿಂತಿರುವ ಫೋಟೋಗಳು ಈಗ ಇಂಟರ್ನೆಟ್ನಲ್ಲಿ ವೈರಲ್ ಆಗ್ತಾ ಇದೆ. ಎತ್ತರವಿರುವಂತದ್ದು ವರವೋ ಅಥವಾ ಶಾಪವೋ ಎಂದು ನೆಟ್ಟಿಗರು ತಮಾಷೆಯಾಗಿ ಚರ್ಚಿಸುತ್ತಿದ್ರು. ಸಂಸ್ಥೆಯು ಅವರ ಆರೋಗ್ಯಕ್ಕೆ ಸ್ಪಂದಿಸಿದ ರೀತಿಗೆ ಎಲ್ಲರೂ ಶಹಬಾಷ್ ಎಂದು ಹೇಳಿದ್ದಾರೆ.